ನಮಸ್ಕಾರ. ನಾನು ಶುಭ. ಹಳೆಯ ವೇಲ್ಗಳು ತಗೊಂಡಿದ್ದೀನಿ ನೋಡಿ, ಉದ್ದುದ್ದ ತಗೊಂಡಿದ್ದೀನಿ. ಇದನ್ನು ನೀವು ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾವ್ಯಾವ ಕಲರ್ ಇದೆಯೋ ಆ ಕಲರೇ ತಗೊಳ್ಳಿ. ನಾನು ಎಲ್ಲ ಕಲರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಡಬಲ್ ಕಲರ್ ಮಾಡ್ಕೋಬೋದು ನೋಡಿ. ಒಂದಕ್ಕೊಂದು ಈ ಥರ ಜಾಯಿನ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದು ಬಿಡಿ. ಎಲ್ಲ ಸೇಮ್ ನೀವು ಎಷ್ಟು ವೇಲ್ ತಗೊಂಡಿರ್ತೀರಿ, 4-5 ವೇಲ್ ಬೇಕಾಗುತ್ತೆ. ಇವಾಗ ಡ್ರೆಸ್ ಯೂಸ್ ಮಾಡಿಬಿಡ್ತೀವಿ, ವೇಲ್ಗಳು ಹಂಗೆ ಇರ್ತಿಲ್ಲ. ನಮ್ಮ ಮನೇಲಿ ವೇಲ್ ಇಲ್ಲ ಅಂದರೆ ನೀವು ಸೀರೆನೂ ತಗೋಬೋದು. ನಾನು ವೇಲ್ ತಗೊಂಡಿದ್ದೀನಿ. ಮತ್ತು ಈ ಥರ ಪ್ಲಕ್ಕರ್ ತಗೋಬೇಕು. ಇದಕ್ಕೆ ಮಧ್ಯದಲ್ಲಿ ನಾನು ಎಕ್ಸ್ಟ್ರಾ ಇನ್ನೂ ಒಂದು ಬಟ್ಟೆನೂ ಹೊಲ್ದು ಬಿಟ್ಟಿದ್ದೀನಿ ಮೇಲ್ಗಡೆ. ಮತ್ತು ಈ ವೇಲ್ ತಗೊಂಡಿರ್ತೀವಲ್ಲ, ಇದನ್ನ ಈ ಥರ ಸೇಮ್ ನಾನು ವಿಡಿಯೋದಲ್ಲಿ ಹಿಂಗಿಟ್ಟಿದ್ದೀನಿ. ಹಿಂಗಿಟ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದು ಬಿಡಿ. ಲೂಸಾಗಿ ಹೊಲ್ಕೋಬೇಕು, ಟೈಟಾಗಿ ಹೊಲಿಯೋಕ್ಕೆ ಹೋಗಬೇಡಿ. ಮತ್ತು ಸೇಮ್ ನಾನು ಹಿಂಗೆ ಎಣಿತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಲ್ಲ, ಈ ಥರ ಗಂಟು ಲೂಸಾಗಿ ಬರಬೇಕಂದ್ರೆ ಜಾಸ್ತಿ ಟೈಟಾಗಿರಬಾರ್ದು ನೋಡಿ. ಲೂಸಾಗಿ ಎಣ್ದುಕೊಂಡು ಬರಬೇಕು. ತುಂಬ ಸುಲಭ ಇದು ಮಾಡೋದು, ಜಾಸ್ತಿ ಟೈಮು ತಗೊಳ್ಳಲ್ಲ. ವೇಸ್ಟ್ ವೇಲ್ಗಳು, ₹1 ಖರ್ಚು ಕೂಡ ಆಗೋಲ್ಲ ನಿಮಗೆ ನೋಡಿ. ಈ ಥರ ಎಳೆದುಬಿಡಿ ಕೆಳಗಡೆಗೆ. ನನಗೆ ಮಾಡೋಕ್ಕೆ ಒಂದು 15 ನಿಮಿಷ ತಗೊಂತಷ್ಟೇ. ಇದು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ನೋಡಿ. ಈ ಥರ ಎಣಿತಾ ಇದ್ದೀನಲ್ಲ, ಸೇಮ್ ನೀವು ಡಬಲ್, ನಾನು ಮೊದಲೇ ಹೇಳಿದೆ ಡಬಲ್ ಕಲರ್ ಮಾಡ್ಕೋಬೋದು. ಇಲ್ಲ ಎಲ್ಲ ಒಂದೇ ಕಲರೇ ಮಾಡ್ಕೊತೀವಿ, ನಮ್ಮ ಮನೇಲಿ ಸೀರೆ ಇದೆ ಅನ್ನೋರು ನೀವು ಒಂದೇ ಕಲರ್ ಮಾಡ್ಕೋಬೋದು. ನನ್ನ ಹತ್ರ ಸೀರೆ ಏನಿರಲಿಲ್ಲ, ನಾನು ಹಳೆ ವೇಲ್ಗಳಿತ್ತಲ್ಲ ಆ ವೇಲ್ಗಳು ಯೂಸ್ ಮಾಡಿಕೊಂಡು ತೋರಿಸಿದ್ದೀನಿ ನಿಮಗೆ. ಲಾಸ್ಟ್ ಎಡ್ಜಸ್ಗೆ ಬಂದಾಗ ನೋಡಿ, ಒಳಗಡೆ ಬಟ್ಟೆ ಹಾಕಿರ್ತೀವಲ್ಲ ಅದನ್ನು ಮತ್ತು ಮೇಲೆ ಇರೋ ಬಟ್ಟೆನ ಎರಡನ್ನೂ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದು ಬಿಡಬೇಕು. ಒಂದು ಸೈಡು ನೋಡಿ, ಸೂಜಿ ದಾರದಲ್ಲಿ ಹೊಲ್ದುಬಿಟ್ಟೆ. ಒಂದು ಸೈಡ್ ಆಗೋಯ್ತು. ಮತ್ತು ಇನ್ನೊಂದು ಸೈಡು ತೋರಿಸ್ತೀನಿ ನೋಡಿ. ಅದನ್ನು ಅಷ್ಟೇ, ನೀವು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡಬೇಕು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದು ಬಿಡಬೇಕು ನೋಡಿ. ಕಟ್ ಮಾಡಿಬಿಟ್ಟೆ. ಇದು ಒಂದು ಸೈಡ್ ಒಂದೇ ಬಟ್ಟೆ ಇತ್ತಲ್ಲ, ಇದನ್ನು ಫಸ್ಟೇ ವೇಲಲ್ಲಿ ನಾವು ಎಣ್ದಿರ್ತೀವಲ್ಲ ಅದನ್ನು ಹಿಡ್ಕೊಂಡು ನೀವು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಬಿಡಿ. ಇವಾಗ ಇದು ಎಣ್ದಿರೋದು ಲೂಸಾಗಿ ಎಣ್ದಿದ್ದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಹೊಲಿಗೆ ಹಾಕ್ಕೊಂಡು ಹೋಗ್ಬೋದು. ನಾನು ರೌಂಡ್ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ, ತುಂಬ ಸಾಫ್ಟಾಗಿ ನೋಡೋಕ್ಕೂ, ಮತ್ತು ಬಾಳ್ಕೆನೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀವು ಮಾಡ್ಕೊಬಿಟ್ರೆ. ಇವಾಗ ಮ್ಯಾಟ್ ನಾವು ಆಚೆ ಹಣ ಕೊಟ್ಟು ತರೋ ಬದಲು ಸಿಂಪಲ್ಲಾಗಿ, ಇದರಲ್ಲಿ ಟೈಮು ಜಾಸ್ತಿ ತಗೊಳ್ಳಲ್ಲ, ₹1 ಖರ್ಚು ಕೂಡ ಆಗೋಲ್ಲ ನಿಮಗೆ. ಹಳೆ ವೇಲು ಬಿಸಾಕೋ ಬದಲು, ಇಲ್ಲ ಹಂಗೆ ಇಡೋ ಬದಲು ಈ ಥರ ಟ್ರೈ ಮಾಡಿ ನೋಡಿ. ಸೂಜಿ ದಾರದಲ್ಲಿ ದೂರ ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ. ಈ ಥರ ತಿರುಗಿಸ್ಕೊಂಡು ದೂರ ಹೊಲಿಗೆ ಹಾಕ್ಕೊಂಡು ಬರೋದು. ಪೂರ್ತಿ ಹಾಕ್ಬಿಟ್ಟೆ ನೋಡಿ. ಇನ್ನು ಲಾಸ್ಟ್ ಎಡ್ಜಸ್ಗೆ ಬಂದಿದ್ದೀನಿ. ಇಲ್ಲಿ ಅಷ್ಟೇ ಲಾಸ್ಟ್ಗೆ ಒಂದು 2-3 ಹೊಲಿಗೆ ಹಾಕ್ಬಿಟ್ಟು ಗಂಟು ಹಾಕ್ಬೇಕು ನೀವು, ಬಂದುಬಿಡ್ದೀರ ನೋಡಿ. 2-3 ಹೊಲಿಗೆ ಹಾಕ್ತಾಯಿದ್ದೀನಿ. ಹೊಲಿಗೆ ಹಾಕಿದ್ಮೇಲೆ ಗಂಟು ಹಾಕ್ಬಿಡಿ. ಎಕ್ಸ್ಟ್ರಾ ಇರೋ ದಾರ ಕಟ್ ಮಾಡಿಬಿಡಿ ನೋಡಿ. ಸಿಂಪಲ್ಲಾಗಿ ₹1 ಖರ್ಚಿಲ್ದಿರ ಮ್ಯಾಟ್ ರೆಡಿ ಆಯಿತು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.